ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ದೇಶದಲ್ಲೇ ಒಂದು ವಿಚಿತ್ರ ಘಟನೆ ನಡೆದಿದೆ. ಖಂಡಿತ ಈ ಒಂದು ವಿಡಿಯೋವನ್ನ ನೋಡಿದ್ರೆ ನೀವು ಕೂಡ ಆಶ್ಚರ್ಯ ಆಗ್ತೀರಾ. ಈ ರೀತಿನೂ ಆಗುತ್ತಾ ಅಂತ ಅಂದುಕೊಳ್ತೀರಾ. ದೋಸೆ ಹೋಟೆಲ್ನಲ್ಲಿ ನಡೆದ ಈ ಒಂದು ಘಟನೆ ಸ್ವತಃ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ. ಹೌದು ಫ್ರೆಂಡ್ಸ್, ಈ ಒಂದು ಘಟನೆ ಏನು ಅಂತ ಗೊತ್ತಾದ್ರೆ ಖಂಡಿತ ನೀವು ಕೂಡ ಹೋಟೆಲ್ಗಳಲ್ಲಿ ಊಟ ಮಾಡೋದು ಎಷ್ಟು ಸೇಫ್ ಅಂತ ಅಂದುಕೊಳ್ತೀರಾ. ಹೀಗಾಗಿನೇ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಉತ್ತರ ಪ್ರದೇಶದ ಅತಿದೊಡ್ಡ ನಗರ ಯಾವುದು ಅಂದ್ರೆ ಅದು ಲಕ್ನೌ. ಈ ಲಕ್ನೌ ನಗರ ಫೇಮಸ್ ಆಗಿರೋದೇ ಅಲ್ಲಿನ ಆಹಾರದ ವಿಚಾರಕ್ಕೆ. ಈ ಸಿಟಿನಲ್ಲಿ ಸಿಗೋ ವೆರೈಟಿ ಫುಡ್ಗಳು ಬೇರೆ ಎಲ್ಲೂ ಕೂಡ ಸಿಗೋದೇ ಇಲ್ಲ. ಇನ್ನು ಉತ್ತರ ಪ್ರದೇಶದ ಬಹುತೇಕ ಎಲ್ಲಾ ಶ್ರೀಮಂತರು ಕೂಡ ಈ ಲಕ್ನೌದಲ್ಲೇ ವಾಸ ಮಾಡ್ತಾರೆ. ಇದೇ ಕಾರಣಕ್ಕೆ ಉತ್ತರ ಪ್ರದೇಶದಲ್ಲಿ ಲಕ್ನೌ ಸಿಟಿಯನ್ನ ರಿಚೆಸ್ಟ್ ಸಿಟಿ ಅಂತ ಕರೀತಾರೆ. ಇದೇ ಲಕ್ನೌ ಸಿಟಿನಲ್ಲಿರುವ ಪ್ರಸಿದ್ಧ ದೋಸೆ ಹೋಟೆಲ್ನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಲಕ್ನೌದಲ್ಲಿರುವ ಕಮಲ್ ದೋಸೆ ಹೋಟೆಲ್. ಈ ದೋಸೆ ಹೋಟೆಲ್ ಅಲ್ಲಿ ತುಂಬಾನೇ ಫೇಮಸ್. ಸುಮಾರು 100ಕ್ಕೂ ಹೆಚ್ಚು ವಿವಿಧ ರೀತಿಯ ದೋಸೆಗಳನ್ನ ಪ್ರತಿದಿನ ಮಾಡ್ತಾರೆ. ಈ ಹೋಟೆಲ್ನ ವಿಶೇಷ ದೋಸೆ 4 ಫೀಟ್ ದೋಸೆ ಅಂದ್ರೆ 4 ಅಡಿ ಉದ್ದದ ದೋಸೆ. ಇದರ ಬೆಲೆ 350 ರೂಪಾಯಿ. ನಮ್ಮ ದೇಶದಲ್ಲಿ ಈ ರೀತಿ ಉದ್ದದ ದೋಸೆ ಮಾಡುವ ಕಾನ್ಸೆಪ್ಟ್ ಅನ್ನ ತಂದಿದ್ದೆ ಈ ಕಮಲ್ ದೋಸೆ ಹೋಟೆಲ್. ಈ ಹೋಟೆಲ್ನ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಇಲ್ಲಿ ದೋಸೆ ಅಷ್ಟೇ ಅಲ್ಲದೆ ದೋಸೆ ಹಿಟ್ಟನ್ನು ಕೂಡ ಪಾರ್ಸಲ್ ಕೊಡ್ತಾರೆ. ಈ ಹೋಟೆಲ್ ಆರಂಭವಾಗಿ ಸುಮಾರು 76 ವರ್ಷವಾಗಿದೆ. 1948ರಲ್ಲಿ ಕಮಲ್ ಎಂಬ ವ್ಯಕ್ತಿ ಈ ಹೋಟೆಲ್ ಅನ್ನ ಶುರು ಮಾಡ್ತಾರೆ. ಈಗ ಕಮಲ್ ಅವರ ಪುತ್ರ ನಕುಲ್ ಕಮಲ್ ಅವರು ಈ ಒಂದು ಹೋಟೆಲ್ ಅನ್ನ ನಡೆಸ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಈ ಹೋಟೆಲ್ ಮೇಲೆ ಒಂದು ಕಂಪ್ಲೇಂಟ್ ಬರ್ತಾನೆ ಇತ್ತು. ಅದೇನು ಅಂದ್ರೆ ಹೋಟೆಲ್ನಲ್ಲಿ ಮಾರಾಟಕ್ಕೆ ಇಡುವ ಹಿಟ್ಟನ್ನ ಎಲ್ರಿಗೂ ಕೂಡ ಕೊಡೋದಿಲ್ಲ, ಪರಿಚಯ ಇರೋರಿಗೆ ಮಾತ್ರ ದೋಸೆ ಹಿಟ್ಟನ್ನ ಮಾರಾಟ ಮಾಡ್ತಾ ಇದ್ದಾರೆ. ಹೋಟೆಲ್ ಅವರಿಗೆ ಗ್ರಾಹಕರು ತುಂಬಾನೇ ಮುಖ್ಯ. ಪರಿಚಯ ಇರ್ಲಿ ಬಿಡ್ಲಿ, ದೋಸೆ ಹಿಟ್ಟನ್ನ ಮಾರಾಟ ಮಾಡೋದು ಹೋಟೆಲ್ನವರ ಕೆಲಸ. ದೋಸೆ ಹಿಟ್ಟನ್ನ ಕೇವಲ ಪರಿಚಯ ಇರೋರಿಗೆ ಯಾಕೆ ಕೊಡ್ತೀರಾ, ಬೇರೆಯವರಿಗೆ ಯಾಕೆ ಕೊಡೋದಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಮಾಲೀಕ ಕೊಟ್ಟಂತಹ ಉತ್ತರ ಏನು ಗೊತ್ತಾ? ನಾವು ತಯಾರಿಸಿದ ದೋಸೆ ಹಿಟ್ಟನ್ನ ಬೇರೆ ಹೋಟೆಲ್ನವರು ನಮಗೆ ಗೊತ್ತಿಲ್ಲದ ಹಾಗೆ ಖರೀದಿ ಮಾಡಿ ಅವರು ಉಪಯೋಗಿಸ್ತಾರೆ. ಹಾಗಾಗಿ ನಾವು ದೋಸೆ ಹಿಟ್ಟನ್ನ ಎಲ್ರಿಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಕಮಲ್ ದೋಸೆ ಹೋಟೆಲ್ನ ದೋಸೆ ಹಿಟ್ಟು ಲಕ್ನೌದಲ್ಲಿ ಆನ್ಲೈನ್ನಲ್ಲೂ ಕೂಡ ಸಿಗುತ್ತೆ. ಹೋಟೆಲ್ನ ಮಾಲೀಕ ಆನ್ಲೈನ್ನಲ್ಲಿ ದೋಸೆ ಹಿಟ್ಟು ಅವೈಲಬಲ್ ಇದೆ, ನೀವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ರೆ ಸಾಕು, ಮನೆಗೆ ದೋಸೆ ಹಿಟ್ಟು ತಂದು ಕೊಡ್ತೀವಿ ಅಂತ ಹೇಳ್ತಾನೆ. ಆದ್ರೆ ಆನ್ಲೈನ್ನಲ್ಲಿ ದೋಸೆ ಹಿಟ್ಟು ಆರ್ಡರ್ ಮಾಡಿದ್ರೆ ಅದು ಡೆಲಿವರಿ ಆಗೋದೇ ಇಲ್ಲ. ಗ್ರಾಹಕರು ಹೋಟೆಲ್ಗೆ ಹೋಗಿ ದೋಸೆ ಹಿಟ್ಟನ್ನ ಕೇಳಿದ್ರೆ ಕೊಡೋದಿಲ್ಲ, ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ರು ಅದು ಡೆಲಿವರಿ ಕೊಡೋದಿಲ್ಲ. ಈ ವಿಚಾರ ದೊಡ್ಡ ಅನುಮಾನಕ್ಕೆ ಕಾರಣವಾಗುತ್ತೆ. ಸಾಮಾನ್ಯ ದೋಸೆ ಹಿಟ್ಟಿನ ವಿಚಾರ ಪೊಲೀಸ್ವರೆಗೂ ಕೂಡ ಹೋಗುತ್ತೆ, ವಿಚಾರಣೆ ಕೂಡ ನಡೆಯುತ್ತೆ. ಹೋಟೆಲ್ನ ಮಾಲೀಕ ಪೊಲೀಸರಿಗೆ ಏನ್ ಹೇಳ್ತಾನೆ ಗೊತ್ತಾ? ಹಿಂದಿನ ದಿನ ಸಾಕಷ್ಟು ಜನ ಗ್ರಾಹಕರು ನಮಗೆ ದೋಸೆ ಹಿಟ್ಟು ಬೇಕು ಅಂತ ಫೋನ್ ಮೂಲಕ ಆರ್ಡರ್ ಮಾಡ್ತಾರೆ, ಅವರಿಗೆ ಅಂತಲೇ ಸಪರೇಟ್ ಆಗಿ ದೋಸೆ ಹಿಟ್ಟನ್ನ ತಯಾರು ಮಾಡ್ತೀವಿ. ಹಿಂದಿನ ದಿನ ಆರ್ಡರ್ ಕೊಟ್ಟವರು ಬೆಳಗ್ಗೆನೆ ಬಂದು ದೋಸೆ ಹಿಟ್ಟನ್ನ ಖರೀದಿ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ. ಹೋಟೆಲ್ನ ಮಾಲೀಕ ಗ್ರಾಹಕರಿಗೆ ಹೇಳ್ತಾ ಇದ್ದದ್ದೇ ಬೇರೆ, ಕೇವಲ ಪರಿಚಯ ಇರೋರ್ಗೆ ಮಾತ್ರ ಕೊಡ್ತೀನಿ ಅಂತ. ಆದ್ರೆ ಪೊಲೀಸ್ ಮುಂದೆ ಹೇಳಿದ್ದೇ ಬೇರೆ. ಫ್ರೆಂಡ್ಸ್, ಇಲ್ಲಿ ಪೊಲೀಸ್ನವರನ್ನ ಯಾಮಾರಿಸೋದು ಅಷ್ಟು ಸುಲಭವಲ್ಲ, ಅದು ಸಾಧ್ಯವೂ ಇಲ್ಲ. ಎಲ್ಲೋ ಏನೋ ಆಗಿದೆ ಅಂತ ಯೋಚನೆ ಮಾಡಿ ಪೊಲೀಸ್ನವರು ಗುಪ್ತವಾಗಿ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ನವರು ತಮ್ಮವರಲ್ಲಿ ಒಬ್ಬರನ್ನ ಆ ಹೋಟೆಲ್ಗೆ ಕೆಲಸಕ್ಕೆ ಸೇರಿಸ್ತಾರೆ. ಸುಮಾರು 2 ತಿಂಗಳ ಕಾಲ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ನೋಡಿದ ಅಧಿಕಾರಿಗಳು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ತಕ್ಷಣವೇ ಹೋಟೆಲ್ನ ಮಾಲೀಕನನ್ನ ಬಂಧಿಸಿ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ಆಗ ಎಲ್ಲ ಸತ್ಯವನ್ನ ಬಾಯಿ ಬಿಡ್ತಾನೆ. ದೋಸೆ ಹಿಟ್ಟಿನ ನಿಗೂಢತೆ ಕೊನೆಗೂ ಬಯಲಾಗುತ್ತೆ. ಮುಂಬೈ ಮೂಲಕ ಬರ್ತಾ ಇದ್ದ ಮಾದಕ ವಸ್ತುವನ್ನ ಹೋಟೆಲ್ನ ಮಾಲೀಕ ದೋಸೆ ಹಿಟ್ಟಿಗೆ ಹಾಕಿ ಪ್ರತಿದಿನ ಮತ್ತೊಬ್ಬನಿಗೆ ಮಾರಾಟ ಮಾಡ್ತಿದ್ದ. ದೋಸೆ ಹಿಟ್ಟನ್ನ ಮಾದಕ ವಸ್ತುಗಳನ್ನ ಬೇರ್ಪಡಿಸಿ ಅದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಈ ಹೋಟೆಲ್ ಮಾಲೀಕ ಮಾದಕ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ. ಒಬ್ಬ ವ್ಯಕ್ತಿ ಮಾದಕ ವಸ್ತುಗಳನ್ನ ತಂದು ಹೋಟೆಲ್ನ ಮಾಲೀಕನಿಗೆ ಕೊಡೋದು, ನಂತರ ಅದನ್ನ ಯಾರ್ಯಾರಿಗೆ ಕೊಡಬೇಕು ಅನ್ನೋ ಜವಾಬ್ದಾರಿ ಹೋಟೆಲ್ ಮಾಲೀಕನದ್ದಾಗಿರುತ್ತೆ. ಡೈರೆಕ್ಟ್ ಆಗಿ ಮಾರಾಟ ಮಾಡಿದ್ರೆ ತಗ್ಲಾಕೊಳ್ಬಹುದು ಅಂತ ಯೋಚನೆ ಮಾಡಿ ಈ ರೀತಿ ದೋಸೆ ಹಿಟ್ಟನ್ನ ಬಳಸ್ಕೊಂಡು ಮಾರಾಟ ಮಾಡೋದಕ್ಕೆ ಶುರು ಮಾಡಿರ್ತಾನೆ. 2012ರಿಂದಲೇ ಈತ ಈ ರೀತಿ ಮಾದಕ ವಸ್ತುಗಳನ್ನ
ಮಾರಾಟ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ. ಭಾರತದ ಕಾನೂನು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆಯನ್ನ ಸಂಪೂರ್ಣವಾಗಿ ತೊಲಗಿಸಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.